ಕೇಸು ಹೆಂಡತಿ ಮೇಲೆ ಇನ್ಸ್ಪೆಕ್ಟರ್ ಕಾಮದ ಕಣ್ಣು. ಮನೆಯ ಕಾಂಪೌಂಡ್ ಹಾರಿ ಮಹಿಳೆಯ ಮನೆಗೆ ಬಂದಿದ್ದ ಇನ್ಸ್ಪೆಕ್ಟರ್. ಕ್ಯಾಮೆರಾ ಎದುರು ಮೂಡ್ಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ ಅವತಾರ ಬಟಾಬೈಲಾಗಿದೆ. ಕಾಮುಕ ಇನ್ಸ್ಪೆಕ್ಟರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರಿಗೆ ದೂರು ಹೋಗಿದೆ. ಸಿಎಂ ಗೃಹ ಸಚಿವರು ಡಿಜಿಪಿಗೆ ಸಂತ್ರಸ್ತೆಯರು ದೂರು ಕೊಟ್ಟಿದ್ದಾರೆ. ಮಹಿಳೆಯಿಂದ ಇನ್ಸ್ಪೆಕ್ಟರ್ ಮನೆಗೆ ಕದ್ದು ಬಂದಂತಹ ವಿಡಿಯೋ ರಿಲೀಸ್ ಆಗಿದೆ. ಮಹಿಳೆಯರೇ ರಿಲೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಗೇಟ್ ಜಂಪ್ ಮಾಡ್ತಾ ಇರುವಂತಹ ದೃಶ್ಯ. ಇನ್ಸ್ಪೆಕ್ಟರ್ ಸಂದೇಶ್ ಮಹಿಳೆಯ ಮನೆಗೆ ಗೇಟ್ ಅನ್ನ ಹಾರಿ ಬಂದಂತಹ ದೃಶ್ಯ ನೋಡ್ತಾ ಇದ್ರಿ. ಮಹಿಳೆಯರೇ ಇನ್ಸ್ಪೆಕ್ಟರ್ ಮನೆಗೆ ಕದ್ದು ಬಂದಂತಹ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಗೇಟ್ ಜಂಪ್ ಮಾಡ್ತಾ ಇರೋ ದೃಶ್ಯ ಇದು. ಸಾಲು ಸಾಲು ಆರೋಪಗಳಿದೆ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ. ಸಿಎಂಗೆ, ಗೃಹ ಸಚಿವರಿಗೆ, ಡಿಜಿಪಿಗೆ ಸಂತ್ರಸ್ತೆಯರು ದೂರು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಈತನ ಮೇಲೆ ದೂರು ಹೋಗಿದೆ. ಕಾಂಪೌಂಡ್ ಹಾರಿ ಮಹಿಳೆಯ ಮನೆಗೆ ಇನ್ಸ್ಪೆಕ್ಟರ್ ಬರ್ತಾ ಇರೋ ದೃಶ್ಯ ಇದು. ಸಾಲು ಸಾಲು ದೂರು ದಾಖಲಾಗಿದೆ. ಪುರುಷರ ಮೇಲೆ ಕೇಸ್ ಹಾಕೋದು, ಮಹಿಳೆಯರ ಮೇಲೆ ಕಾಮದ ಕಣ್ಣಿಡೋದು. ಹಲವು ಮಹಿಳೆಯರಿಗೆ ಮೂಡ್ಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಇದೇ ತರ ಕಾಟ ಕೊಟ್ಟಿದ್ದಾರೆ. ಮಹಿಳೆಯೊಬ್ಬರ ಮನೆಗೆ ನುಗ್ಗಿ ಅಡುಗೆ ಮನೆಯಲ್ಲಿ ಇನ್ಸ್ಪೆಕ್ಟರ್ ಡಾನ್ಸ್ ಮಾಡಿದ್ದಾರೆ. ಹಲವು ಮಹಿಳೆಯರಿಗೆ ಇನ್ಸ್ಪೆಕ್ಟರ್ ಸಂದೇಶ್ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮಹಿಳೆಯರೇ ಮಾಡ್ತಿದ್ದಾರೆ. ಗಂಡನ ಮೇಲೆ ಕೇಸ್ ಹಾಕಿ ಹೆಂಡತಿಗೆ ಕಿರುಕುಳ ನೀಡ್ತಾರಂತೆ ಈ ಇನ್ಸ್ಪೆಕ್ಟರ್. ಮೂಡ್ಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಗಂಭೀರವಾದ ಆರೋಪ ಇದೆ. ಯಾರೋ ಒಬ್ರು ಮಾಡ್ತಾ ಇರೋ ಆರೋಪ ಅಲ್ಲ, ಸಾಲು ಸಾಲು ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ. ಹೀಗೆ ಕಾಂಪೌಂಡ್ ಹಾರಿ ಬಂದು ಮಹಿಳೆಯೊಬ್ಬರ ಅಡುಗೆ ಮನೆಯಲ್ಲಿ ಇನ್ಸ್ಪೆಕ್ಟರ್ ಡಾನ್ಸ್ ಮಾಡ್ತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದೆ. ಈ ಇನ್ಸ್ಪೆಕ್ಟರ್ ವಿರುದ್ಧ ಸಾಲು ಸಾಲು ದೂರುಗಳು ಹೋಗಿದೆ. ಸಿಎಂ ಹೋಗಿದೆ ದೂರು, ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದಾರೆ, ಡಿಜಿಪಿಗೆ ದೂರು ಕೊಟ್ಟಿದ್ದಾರೆ. ಮಹಿಳೆಯರು ಸಂದೇಶ್ ವಿರುದ್ಧ ಗಂಭೀರವಾದ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತಾಡ್ತಾ ಇದ್ರು ಕಂಪ್ಲೇಂಟ್ ಕೊಟ್ಟಂತಹ ಒಬ್ಬ ಮಹಿಳೆ. ಮೇಡಮ್ ನೀವು ಮಾತಾಡ್ತಾ ಇದ್ರಿ ಆಗಸ್ಟ್ ಅಲ್ಲಿ ಕಂಪ್ಲೇಂಟ್ ಆಗಿತ್ತು ಅಂತ. ಸೊ ಅದಾದ್ಮೇಲೆ ಏನೇನಾಯ್ತು? ಹೌದು ಆಗಸ್ಟ್ ಆಲ್ಮೋಸ್ಟ್ ಆಫ್ಟರ್ನೂನ್ 1:30ಗೆ ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾರು? ನನ್ನ ಹಸ್ಬೆಂಡನ್ನು ಅರೆಸ್ಟ್ ಮಾಡಿದ್ದಾರೆ. ಓಕೆ. ನನಗೆ ಸುದ್ದಿ ಸಿಕ್ಕುವಾಗ ಸಾಯಂಕಾಲ 7 ಗಂಟೆ ಆಗಿದೆ. ಅದೇ ಹೊತ್ತಿಗೆ ನಾನು ಸ್ಟೇಷನ್ ಹೋದೆ. ಸ್ಟೇಷನ್ ಹೋದಾಗ ಇನ್ಸ್ಪೆಕ್ಟರ್ ಹೊರಗಡೆನೇ ಇದ್ದರು. ನಾನು ಹೇಳಿದೆ, ಸರ್ ನಿಮ್ಮ ಹತ್ರ ಮಾತಾಡಬೇಕು ಸರ್, ಒಳಗಡೆ ಹೋಗೋಣ, ಒಳಗಡೆ ಹೋಗ್ಬಿಟ್ಟು ಮಾತಾಡೋಣ. ಇಲ್ಲ ನೀನು ಇಲ್ಲೇ ನಿಂತ್ಕೊಂಡು ಮಾತಾಡೋಣ, ಒಳಗಡೆ CC ಕ್ಯಾಮರಾ ಇದೆ, ನನಗೆ ನಿನ್ನ ಜೊತೆ ಒಳಗಡೆ ಮಾತಾಡೋಕ್ಕೆಲ್ಲ, ಇಲ್ಲೇ ಕಾರ್ ಪಾರ್ಕಿಂಗ್ ಹತ್ರ ನಿಂತು ಮಾತಾಡು ಅಂತ ಹೇಳಿದರು. ಅವರು ಇಷ್ಟೇ ಹೇಳಿದರು, ನೀನು ನನ್ನ ಜೊತೆ ಬಾ, ಇಲ್ಲ ನಿನ್ನ ಹಸ್ಬೆಂಡ್ನ ಬಿಡಲ್ಲ. ನಾನು 50 ಲಕ್ಷ ಕೊಟ್ಟು ಹೋಮ್ ಮಿನಿಸ್ಟ್ರನ್ನ ಸೆಟ್ ಮಾಡಿ ನಾನು ಈ ಪೊಸಿಷನಿಗೆ ಬಂದಿದ್ದೀನಿ. ನೀನು ನನಗೆ 25 ಲಕ್ಷ ಕೊಡಬೇಕು, ಇಲ್ಲ ನನ್ನ ಜೊತೆ IBಗೆ ಬರಬೇಕು. ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದು ತಗೋ. ಹಾಗಾಗಿ ಆದ್ರೆ ಮಾತ್ರ ನಿನ್ನ ಹಸ್ಬೆಂಡ್ ಬಿಡ್ತೀನಿ, ಇಲ್ಲಾದರೆ ನಿನ್ನ ಹಸ್ಬೆಂಡ್ ಮೇಲೆ ರೌಡಿ ಶೀಟರ್, ಯಾವುದೇ ಒಂದು ಕೇಸ್ ಇಲ್ಲ, ಖಾಲಿ ಒಂದೇ ಕೇಸ್ ಇರೋದು ನನ್ನ ಹಸ್ಬೆಂಡ್ ಮೇಲೆ, ಅದನ್ನು ಇಟ್ಕೊಂಡು ಅವ್ರು ರೌಡಿ ಶೀಟರ್ ಹಾಕ್ತಾರಂತೆ. ರೌಡಿ ಶೀಟರ್ ಕೇಸ್ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಲೂ ಅದನ್ನೇ ಹೇಳ್ತಾ ಇರೋದು ಅವರು. ಈಗ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಇದು ಆಗಸ್ಟ್ 18ಗೆ ಆದ ವಿಚಾರ. ಹೇಳಿಮಾ? ಆಗಸ್ಟ್ 18ಗೆ ಆದ ವಿಚಾರ ಇದು. ಆಗಸ್ಟ್ 18 ಆಗಿತ್ತು. ಸೊ ಅದಾದ್ಮೇಲೆ ಏನಾಯ್ತು? ಮತ್ತೆ ಅವ್ರನ್ನ ಸಂಪರ್ಕ ಮಾಡಿಲ್ವಾ ನಿಮ್ಮ ಹಸ್ಬೆಂಡ್ ನ ಈ ಕೇಸ್ನಿಂದ ಹೊರಗಡೆ ಪ್ರಯತ್ನ? ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಅವರಿಗೆ, ಹೌದು ಆ ದಿನ ಅವರು ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ರು. ಅದಾದ ನಂತರ ನೆಕ್ಸ್ಟ್ ಡೇ ನಾನು ನನ್ನ ಯಜಮಾನರನ್ನ ಬಿಡಿಸ್ಬೇಕಾದ್ರೆ ನನಗೆ ಆಫರ್ ಮಾಡಿದ್ದಲ್ಲ 25 lakhs, ಅಷ್ಟು ಕೊಡೋಕ್ಕಾಗಲ್ಲ ಅಂತೇಳಿ ಯಾರ್ದೋ ಕೈಕಾಲೆಲ್ಲ ಹಿಡಿದು ನಾನು 50,000 ಅವನಿಗೆ ಕೊಟ್ಟೆ. ಆ 50,000 ಕೊಟ್ಟ ಮೇಲೇನು ಅವ್ನು ಪೇಪರೆಲ್ಲ ಹಾಕಿ ಸುಮ್ಮನೆ ನನ್ನ ಯಜಮಾನ್ರು ಮರ್ಯಾದೆಲ್ಲ ತೆಗೆದಿಟ್ಟ. ಸೊ ಈಗಲೂ ಅವರು ಟಾರ್ಚರ್, ನನ್ನ ಹಸ್ಬೆಂಡ್ ಹೇಳೋ ಪ್ರಕಾರ ಅವರಿಗೆ ತುಂಬಾನೇ ಕಿರುಕುಳ ಕೊಟ್ಟಿದ್ದಾರಂತೆ. ಹೌದು, ಈಗಲೂ ನನ್ನ ನಂತರನೇ ತುಂಬಾನೇ ಹುಡುಗಿಯರಿದ್ದಾರೆ, ತುಂಬ ಜನ ಹುಡುಗಿಯರು ಟಾರ್ಚರ್ ಅನುಭವಿಸ್ತಾ ಇದ್ದಾರೆ. ಆದರೆ ಅವ್ರು ಯಾರೂ ಮೀಡಿಯಾದ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ.
ಅಂದ್ರೆ ಯಾಕಂದ್ರೆ ಅವ್ರ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ, ಅವ್ರ ಮರ್ಯಾದೆ ಮೇಲೆ ಹೋಗುತ್ತೆ. ಕೇಸ್ ಹಾಕೋದು, ಮಹಿಳೆಯರನ್ನ ಟಾರ್ಗೆಟ್ ಮಾಡೋದಾ? ಇದೇ ತರ ತುಂಬಾ ಕೇಸ್ಗಳು ಮಕ್ಕಳ ಮೇಲೆ ಕೇಸ್ ಹಾಕೋದು. ಹೌದು, ಮಹಿಳೆಯರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದ ಮಹಿಳೆಯರ ಮೇಲೆ ಟಾರ್ಗೆಟ್ ಮಾಡೋದು. ಅಲ್ಲ, ಈಗ ಸಿಎಂ ದೂರು ಕೊಟ್ಟಿದಾರಂತೆ, ಗಂಡ ಹೆಂಡತಿ ಡಿಸ್ಪ್ಯೂಟ್ಸ್ ಇದ್ರೆ ಗಂಡನನ್ನು ಕಳಿಸೋದು, ಹೆಂಡತಿಗೆ ಟಾರ್ಚರ್ ಕೊಡೋದು. ಯಾರೂ ಅಲ್ಲಾಡ್ತಿಲ್ಲ. ನಾವು ಕಮಿಷನರಿಗೆ ಕೊಟ್ಟಿದ್ವಿ, ಕಮಿಷನರಿಗೆ ಕೊಟ್ಟಿದ್ದಕ್ಕೆ ಕಮಿಷನರ್ ಹೇಳಿದ್ರು ನಾವು ACBಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ACB ನಿಮ್ಮನ್ನು ಕರೆದು ಎನ್ಕ್ವೈರಿ ಮಾಡ್ತಾರೆ, ಆಮೇಲೆ ಏನಾಗುತ್ತೆ ನೋಡೋಣ ಅಂತ ಹೇಳಿದರು. ಆದರೆ ಇಷ್ಟರವರೆಗೆ ACP ಆಗಲಿ ಕಮಿಷನರ್ ಆಗಲಿ ಯಾರೂ ನಮ್ಮನ್ನು ಕರೆದಿಲ್ಲ. ಬೇರೆ ಯಾವುದಾದ್ರೂ ಹೆಣ್ಮಕ್ಳು ಅಂದರೆ ಈತನಿಂದ ಟಾರ್ಚರ್ ಒಳಗಾದವರು ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ? ನೀವು ಮಾತಾಡಿದ್ರಾ ಅವ್ರ ಜೊತೆ? ಇಲ್ಲ, ನಾನು ಮಾತಾಡಿಲ್ಲ. ನಮ್ಮನ್ನು ಯಾರನ್ನೂ ಕರೀಲಿಲ್ಲ. ಆದರೆ ಕಮಿಷನರ್ ಅವರನ್ನು ಎನ್ಕ್ವೈರಿ ಮಾಡಿ ಕೇಸನ್ನು ವಿಲೇವಾರಿ ಮಾಡಲಾಗಿದೆ ಅಂತೇಳಿ ಹಿಂಬರಹ ಬರೆದು ಕೊಡ್ತಾರೆ. ಆದರೆ ನಮ್ಮನ್ನು ಯಾವುದೇ ಎನ್ಕ್ವೈರಿಗೆ ಕರೆಸಿಲ್ಲ, ಇಷ್ಟರವರೆಗೆ ಯಾವುದೇ ಎನ್ಕ್ವೈರಿಗೆ ಕರೆಸಿಲ್ಲ. ನಿಮ್ಮ ಪ್ರಕಾರ ಸುಮಾರು ಎಷ್ಟು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡಿರ್ಬೋದು? ಎಷ್ಟು ಜನ ಹೆಣ್ಮಕ್ಳಿಗೆ ಟಾರ್ಚರ್ ಆಗಿರ್ಬೋದು? ಕಂಪ್ಲೇಂಟ್ ಇವಾಗ ಸದ್ಯ ಕೊಟ್ಟಿರೋ 4-5 ಜನ ಇದ್ದಾರೆ ಮೇಡಮ್. ಆದರೆ ಈ ಥರ ಸಫರ್ ಆಗೋರು ತುಂಬ ಜನ ಇದ್ದಾರೆ, ತುಂಬ ಜನ ಹೆಣ್ಮಕ್ಳಿದ್ದಾರೆ, ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ. ನೀವು ಬೇಕಾದರೆ ಮೂಡುಬಿದ್ರೆ IBದು CC ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡಿದ್ರೆ ನಿಮಗೆ ಸಿಗ್ಬೋದು. ಓಕೆ, ಎಷ್ಟು ಸಮಯದಿಂದ ಇವರು ಇಲ್ಲಿ ಇನ್ಸ್ಪೆಕ್ಟರ್ ಆಗಿರೋದು ಮೂಡುಬಿದ್ರೆಯಲ್ಲಿ? ಅವ್ರು ಆಲ್ಮೋಸ್ಟ್ 3 ಇಯರ್ಸಿಂದ ಇದ್ದಾರೆ ಮೇಡಮ್. 3 ಇಯರ್ಸಿಂದ ಇಷ್ಟು ಕಂಪ್ಲೇಂಟ್ ಬಂದ ಮೇಲೂ ಕೂಡ ಅವರು ಇದೇ ಪೋಸ್ಟಲ್ಲೇ ಮುಂದುವರಿತಿದ್ದಾರೆ, ಅವ್ರ ಮೇಲೆ ಏನೂ ಆಕ್ಷನ್ ಆಗಿಲ್ಲ? ಇದೇ ಪೋಸ್ಟಲ್ಲಿದ್ದಾರೆ, ಏನೂ ಆಕ್ಷನ್ ತಗೊಂಡಿಲ್ಲ, ಎನ್ಕ್ವೈರಿ ಆಗಿಲ್ಲ, ಏನು ಆಕ್ಷನ್. ನಾವು ಇಷ್ಟೆಲ್ಲ ಸಫರ್ ಆಗಿ ಇಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಮಾಡಿ ಆದಮೇಲೆ ಯಾವುದೇ ಆಕ್ಷನ್ ತಗೊಳ್ಳದಿದ್ದ ಕಾರಣ ನಾವು ಇವತ್ತು ಮೀಡಿಯಾಗೆ ಬಂದಿದ್ದೀವಿ. ಅಲ್ಲ, ಈಗ ಅವರು ಯಾರ್ದೋ ಮನೆ ಕಾಂಪೌಂಡ್ ಹಾರಿ ಹೋಗಿದ್ದು, ಅಲ್ಲಿ ಅವ್ರ ಮನೆ ಕಿಚನಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡ್ತಿರೋದು, ಏನಿದು ವಿಡಿಯೋ ನೀವು ನೋಡಿದಿರಲ್ಲ? ಅವಳು ಕೂಡ ಒಬ್ಬಳು ಸಂತ್ರಸ್ತೆ, ಆದರೆ ಅವಳು ಎದುರು ಬರೋಕ್ಕೆ ರೆಡಿ ಇಲ್ಲ. ಅವಳ ಗಂಡ ಕೂಡ ಹೊರದೇಶದಲ್ಲಿದ್ದಾರೆ ಇವಾಗ. ಅಂದರೆ ಯಾವುದೋ ಒಂದು ರೀಸನ್ನಿಗೆ ಇವರು ಬೆದರಿಸೋದು, ಅವರ ಜೊತೆ ಈ ಥರ ಮಿಸ್ಬಿಹೇವ್ ಮಾಡೋದಾ? ನಿನ್ನ ಹಣ ಕೊಡು, ಇಲ್ಲ ನನ್ನ ಜೊತೆ ಬಾ, ನನ್ನ ಜೊತೆ ಅಡ್ಜಸ್ಟ್ ಮಾಡು, ಆ ಥರನೇ ಆಗೋಯ್ತಿದ್ದು. ಓಕೆ, ನಿಮ್ಮ ಕೇಸ್ ಮುಗಿದ ನಂತರ ಅದಾದಮೇಲೆ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡಲಿಲ್ಲ, ಮತ್ತೆ ನಿಮ್ಗೆ ಯಾವುದೇ ಬೆದರಿಕೆ ಹಾಕಲಿಲ್ಲ ಅಲ್ವಾ? ನನ್ನ ಮೇಲೆ ಬೆದರಿಕೆ ಹಾಕಿಲ್ಲ. ಆದರೆ ನಮ್ಮ ಯಜಮಾನರು ಇವಾಗ ಇವರ ಕಿರುಕುಳ ಸಹಿಸಕ್ಕಾಗದೆ ಊರು ಬಿಟ್ಟು ಹೋಗಿದ್ದಾರೆ, ಬೇರೆ ಊರಲ್ಲಿದ್ದಾರೆ. ನಾವು ತುಂಬ ಕಷ್ಟಪಡ್ತಾ ಇದ್ದೇನೆ. ಅದನ್ನು ನೋಡಿ ಅವ್ರು ನನಗೆ ನೋಟಿಸ್ ಕೊಟ್ಟರು, ನೀನು ಅವ್ರ ಕಂಪ್ಲೇಂಟ್ ಮೇಲೆ ನೀನು ಎನ್ಕ್ವೈರಿಗೆ ಬರಬೇಕು ಅನ್ನೋದು ನನಗೆ ಕಂಪ್ಲೇಂಟ್ ಕೊಟ್ಟರು, ಆದರೆ ನಾನು ಹೋಗಿಲ್ಲ. ಓಕೆ, ಸೊ ಈ ಕೇಸ್ ಮುಗಿದ ಮೇಲೂ ಟಾರ್ಚರ್ ಮುಂದುವರಿತಿದೆ. ಈಗ ತೀರಾ ನಿಮ್ಮ ಯಜಮಾನರು ಊರು ಬಿಡೋ ಮಟ್ಟಕ್ಕೂ ಟಾರ್ಚರ್ ಇದೆ. ಕೇಸ್ ಮುಗಿಲಿಲ್ಲ ಮೇಡಮ್, ಹೌದು, ಕೇಸ್ ಮುಗಿಲಿಲ್ಲ, ಕೇಸ್ ಇನ್ನೂ ನಡೀತಾ ಇದೆ, ಅವ್ರು ಕೇಸ್ ಹಾಕಲೇ ಇಲ್ಲ. ಓಕೆ, ಸೊ ಮುಂದೆ ಏನು ಮಾಡ್ಬೇಕಂತಿದ್ದೀರಿ ನೀವು? ಅದಾದಮೇಲೆ ಅವರಿಗೆ ಅರೆಸ್ಟ್ ಆದಮೇಲೆ ಯಜಮಾನರಿಗೆ ಯಾವುದೇ ಒಂದು ಯಾವುದೇ BP ಇಲ್ಲ, ಶುಗರ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಏನಿಲ್ಲ. ಈ ಸ್ಟ್ರೆಸ್ಸಿಂದಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು, ಅವ್ರು ಊರು ಬಿಟ್ಟು ಹೋಗೋಗಾಯಿತು. ಈ ಥರ ಎಲ್ಲ ಪರಿಸ್ಥಿತಿ ಇದೆ ನಮಗೆ. ವಾಟ್ ನೆಕ್ಸ್ಟ್? ಹಾಗಾದರೆ ಏನು ಮಾಡಬೇಕು ಅಂತಿದ್ದೀರಿ? ಐ ಮೀನ್ ಇದು ಹೀಗೆ ಕಂಟಿನ್ಯೂ ಆಗ್ತಿದ್ರೆ ಜೀವನಕ್ಕೊಂದು ನೆಮ್ಮದಿ ಅನ್ನೋದು ಬೇಕಲ್ಲ, ಅದೇ ಇಲ್ಲ, ಹಾಗಾಗಿದೆ ಈಗ. ಹೌದು, ಅದಕ್ಕೋಸ್ಕರ ತಾನೇ ನಾನು ಈಗ ಮೀಡಿಯಾ ಮುಂದೆ ಬಂದಿರೋದು, ನಿಮ್ಮ ಹತ್ರ ಸಹಾಯ ಕೇಳ್ತಿರೋದು. ಈಗ ನೀವು ನಿಮ್ಮಿಂದ ಏನಾದರೂ ಆಗೋದಾದ್ರೆ ಬಂದ ನಂತರ ಏನಾದರೂ ನಿಮಗೆ ಕಾಲ್ ಇದೆಯಾ ಇನ್ಸ್ಪೆಕ್ಟರ್ ಕಡೆಯಿಂದ? ಇಲ್ಲ 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 ನನಗೆ ಯಾವುದು ಕಾಲ್ ಇಲ್ಲ, ಇನ್ನೂ ಏನೂ ಬಂದಿಲ್ಲ. ಆಮೇಲೆ ನಿಮ್ಮ ಜೊತೆ ಇನ್ನೂ ಒಂದು 3-4 ಕೇಸ್ಗಳು ಕೂಡ ಇದೆ ಅವ್ರ ವಿರುದ್ಧ. ಹೌದು, ಬೇರೆ ಹುಡುಗಿಯರು ಕೊಟ್ಟಿದ್ದಾರೆ. ಅಂದರೆ ಅವ್ರದ್ದು ರಿಯಾಕ್ಷನ್ ಏನು? ಈ ಥರ ಅವ್ರ ಮೇಲೆ ಕಂಪ್ಲೇಂಟ್ ಬರ್ತಿದೆಯಲ್ಲ, ಏನಂತ ಹೇಳ್ತಾರಂತೆ? ಅಲ್ಲೂ ಏನಾದರೂ ಉದ್ದಟತನದ ಮಾತಾಡ್ತಿದ್ದಾರಾ? ಅವರು ಹೇಳೋದಿಷ್ಟೇ, ನಮಗೆ ನನ್ನನ್ನು ನೀನು ಏನು ಮಾಡೋಕ್ಕಾಗಲ್ಲ, ನನ್ನನ್ನು ಅಲ್ಲಾಡಿಸೋಕ್ಕಾಗಲ್ಲ, ನಾನು ಎಲ್ರಿಗೂ ಸೆಟ್ ಮಾಡಿದ್ದೀನಿ, ಎಲ್ಲ ರಾಜಕೀಯ ಮುಖಂಡರನ್ನು ಹಿಡಿದು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ನವರನ್ನೆಲ್ಲ ಹಿಡಿದು ನಾನೆಲ್ಲ ಸೆಟ್ ಮಾಡಿದ್ದೀನಿ, ನೀನೇನು ಮಾಡೋಕ್ಕಾಗಲ್ಲ, ನನ್ನನ್ನು ಏನು ಅಲ್ಲಾಡಿಸೋಕ್ಕಾಗಲ್ಲ, ಕಮಿಷನರಿಗೂ ಕೊಟ್ಟಿದ್ದೀನಿ, ACPಗೂ ಕೊಟ್ಟಿದ್ದೀನಿ, ಎಲ್ರಿಗೂ ತಿನ್ನಿಸಿದ್ದೀನಿ, ನೀನೇನು ಮಾಡೋಕ್ಕಾಗಲ್ಲ, ಇದನ್ನೇ ಹೇಳೋದು. ನಿಮ್ಗೆ ಅನ್ಸುತ್ತಾ ಅವ್ರು ಹೇಳ್ತಿರೋದು ಸತ್ಯ ಇದೆ ಅಂತ? ನನಗೆ ಅನಿಸುತ್ತೆ, ಯಾಕಂದ್ರೆ ಇಷ್ಟೊತ್ತಿಗೆ ಅವರು ಆಕ್ಷನ್ ತಗೋಬೇಕಿತ್ತಲ್ವಾ? ಹೌದು,
ಯಾವುದು ಎನ್ಕ್ವೈರಿ ಆಗಿಲ್ಲ, ಆಗ್ಲೇಬೇಕಿತ್ತಲ್ಲ. ಒಂದು ಎನ್ಕ್ವೈರಿ ವ್ಯವಸ್ಥೆ ಮೇಲೆನೆ ಡೌಟ್ ಬಂದ್ಬಿಡುತ್ತೆ. ನಿಮ್ಗೆ ಅನ್ನಿಸ್ತಿದ್ಯಾ ಅವರ ಬೆನ್ನ ಹಿಂದೆ ಯಾರಿದ್ದಾರೆ? ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದಾರಲ್ಲ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ, ಇಷ್ಟೆಲ್ಲ ಕಂಪ್ಲೇಂಟ್ಗಳು ಅವ್ರ ಮೇಲೆ ಇದ್ದಾಗ್ಲೂ ಅಂದ್ರೆ ಅವ್ರ ಹಿಂದೆ ಇರೋ ಯಾವ್ದಾದ್ರು ಶಕ್ತಿ ನಿಮ್ಗೆ ಗೊತ್ತಿದೆಯಾ? ಅದು ಓನ್ಲಿ ಮನಿ ಇರ್ಬೋದು, ಹಣ ಇರ್ಬೋದು, ಯಾರ್ದಾದ್ರೂ ಸಪೋರ್ಟ್ ಯಾಕೆಂತ ಹೇಳಿದ್ರೆ ಈ ಥರನೇ ಲಂಚ ತಗೊಳ್ತಾರೆ. ನನ್ನಿಂದನೇ ಅವರು 50,000 ತಗೊಂಡಿದ್ದಾರೆ ಅಂತ ಹೇಳಿದೆ ಅಲ್ವಾ ನಾನು. ಇದೇ ಥರ ಅವ್ರು ಬೇರೆಯವರಿಂದಲೂ ಹಣ ತಗೊಂಡಿರ್ಬೋದು. ಯಾರಾದ್ರೂ ಪ್ರಭಾವಿಗಳು ಅವ್ರ ಬೆನ್ನಿಗಿದ್ದಾರೆ ಅಂತ ಅನ್ನಿಸ್ತಿದ್ಯಾ ನಿಮಗೆ? ನನಗೆ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಮೇಡಮ್. ಯಾಕೆಂದರೆ ಅವರು ಇದೆ ಕಮಿಷನರ್ ಏನೂ ಮಾತಾಡ್ತಿಲ್ಲ, ACP ಏನೂ ಮಾತಾಡ್ತಿಲ್ಲ. ಅವರವರೇ ಒಳಗೊಳಗೆ ಏನೋ ಸೆಟ್ಟಿಂಗ್ ಮಾಡಿರಬೇಕು ಅಂತ ಹೇಳಿ ಅನಿಸ್ತಾ ಇದೆ ಹೊರತು ಬೇರೆ ನನಗೆ ಅದ್ರ ಬಗ್ಗೆ ಅವರೇ ಬಾಯ್ ಬಿಟ್ಟು ಹೇಳ್ಕೊತಾ ಇದ್ದಾರಲ್ವಾ. ನೀವು ಕಮಿಷನರ್ಗಾದ್ರೂ ಹೋಗಿ, ನೀವು ಯಾವ ಪೊಲಿಟಿಷಿಯನ್ ಹತ್ರನಾದ್ರೂ ಹೋಗಿ, ಏನು ಮಾಡೋಕ್ಕಾಗಲ್ಲ, ನನ್ನನ್ನು ಅಲ್ಲಾಡ್ಸಕ್ಕಾಗಲ್ಲ ಇಲ್ಲಿಂದ ಅಂತ ಅವರೇ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಕಾನ್ಫಿಡೆಂಟ್ ಇದ್ದಾರೆ, ಅಷ್ಟು ಸ್ಟ್ರಾಂಗ್ ಇದೀನಿ ನಾನು, ಎಲ್ಲ ನನ್ನ ಬೆನ್ನಿಗಿದ್ದಾರೆ, ಅಥವಾ ದುಡ್ಡು ಕೊಟ್ಟು ನಾನು ಬಾಯಿ ಮುಚ್ಚಿಸ್ಬೋದು ಅಂತ. ಹೌದು ಅಲ್ವಾ? ಸ್ಟೇಷನ್ ಅಲ್ಲಿ ಅವ್ರ ಬಗ್ಗೆ ಯಾರಾದ್ರೂ ಏನಾದ್ರು ಅಂದಿದಾರ ನಿಮ್ಗೆ, ಈ ವ್ಯಕ್ತಿ ಹೀಗೆ ಹಾಗೆ ಅಂತ ಬೇರೆಯವರು? ಸ್ಟೇಷನ್ ನಾನು ಅಂದರೆ ಯಾವುದು ಅಷ್ಟು ಇದಕ್ಕೆ ಹೋಗಿಲ್ಲ, ಸ್ಟೇಷನ್ ಬಗ್ಗೆ ಯಾರ ಹತ್ರ ಎನ್ಕ್ವೈರಿ ಮಾಡೋಕ್ಕೆ ಹೋಗಿಲ್ಲ. ಈ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಉಳಿದ ಮಹಿಳೆಯರು, ಅವ್ರು ಯಾರು ಯಾವತ್ತು ಮಾತಾಡಿಲ್ವಾ ನಿಮ್ಮ ಜೊತೆ? ಯಾಕಂದ್ರೆ ನಿಮ್ದು ಆಲ್ರೆಡಿ ಒಂದು ಕಂಪ್ಲೇಂಟ್ ಇತ್ತಲ್ಲ ಅಲ್ಲಿ ಅವ್ರ ಮೇಲೆ. ನಮ್ಮ ಜೊತೆ ಇದ್ದಾರೆ, ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ಅವ್ರು ಹೇಳೋದೇನು, ಏನು ಮಾಡಬೇಕು, ಹೌದು ಇದು ಹಿಂಗೆ ಮುಂದುವರೆದ್ರೆ ಹೆಂಗೆ ಜೀವನ ಅನ್ನೋದೊಂದಿರುತ್ತಲ್ಲ. ಅವರು ನಮ್ಮ ಥರನೇ ತುಂಬ ಸಫರ್ ಆದರು. ಅವರು ತುಂಬ ಕಂಪ್ಲೇಂಟ್ಸ್ ಕೊಟ್ಟು ಇದು ವಿಮೆನ್ಸ್ ಕಮಿಷನಿಗೆ ಹೋದ್ರು, ಎಲ್ಲ ಕಡೆ ಹೋದ್ರು, ಏನಾದ್ರು ಸಹ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಏನು ರೆಸ್ಪಾನ್ಸ್ ಬಂದಿಲ್ವಾ ಎಲ್ಲಿಂದನೂ? ಅವರ ಒಂದು ಸಹಾಯದ ಸಾರಿ ಮೇಡಮ್, ಏನು ರೆಸ್ಪಾನ್ಸ್ ಬಂದಿಲ್ವಾ ಎಲ್ಲಿಂದನೂ? ಹಲೋ ಮೇಡಮ್, ಕೇಳಿಸ್ತಿದೆ? ಏನೂ ರೆಸ್ಪಾನ್ಸ್ ಬಂದಿಲ್ಲ, ಎಲ್ಲಿಂದಾನು ಯಾವುದೂ ರೆಸ್ಪಾನ್ಸ್ ಇಲ್ಲ ಮೇಡಮ್. ಈಗ CMಗೆ, ಹೋಮ್ ಮಿನಿಸ್ಟರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಯಾರು? ಉಳಿದ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಕೊಟ್ಟಿದ್ದೀರಾ? ಉಳಿದವರು ಕೊಟ್ಟಿದ್ದಾರೆ, ನಾನೂ ಕೊಟ್ಟಿದ್ದೀನಿ. ಓಕೆ, ಅಲ್ಲಿಂದಲೂ ಯಾರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ? ಏನು ಆಗಿದೆ, ಏನು ಟಾರ್ಚರ್ ಅನುಭವಿಸ್ತಿದ್ದೀರಿ ಕೇಳಲಿಲ್ಲ? ಏನಿಲ್ಲ, ನಮಗೆ ನೋಟಿಸ್ ಬರುತ್ತೆ, ಅದನ್ನು ACPಗೆ ಫಾರ್ವರ್ಡ್ ಮಾಡಿದ್ದಾರೆ, ಕಮಿಷನರಿಗೆ ಫಾರ್ವರ್ಡ್ ಮಾಡಿದ್ದಾರೆ, ಅವರಿಗೆ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿದ್ದಾರೆ ಅಂತ ಅಷ್ಟೇ ಹಿಂಬರ ಬರುತ್ತೆ ಹೊರತು ಬೇರೆ ಏನೂ ಇಲ್ಲ. ಏನು ಆ್ಯಕ್ಷನ್ ಅಂತೂ ಆಗಲಿಲ್ಲ? ನೀವು ನೋಡೋದಂಗೆ ಏನೂ ಆ್ಯಕ್ಷನ್ ಆಗಿಲ್ಲ? ಇಲ್ಲ, ಏನೂ ಆ್ಯಕ್ಷನ್ ಆಗಿಲ್ಲ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿರೋದೆಲ್ಲ ಗೊತ್ತಾಗಿದೆಯಲ್ಲ ಇನ್ಸ್ಪೆಕ್ಟರ್ ಸಂದೇಶ್ಗೆ. ಸೊ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಗೊತ್ತಾದ ಮೇಲೆ ಏನಾದರೂ ಮತ್ತೆ ಅವ್ರು ಥ್ರೆಟ್ ಮಾಡಿದಾರಂತ ಈಗ ಉಳಿದ ಮಹಿಳೆಯರಿಗೆ ಏನಾದರೂ? ಉಳಿದ ಮಹಿಳೆಯರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್. ಆದರೆ ನನಗೆ ಆ ಥರ ಏನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾನು ತುಂಬ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವರ ಅರೆಸ್ಟ್ ಆಗೋ ಮೊದಲು ನಾನು ಕಮಿಷನರಿಗೆ ಕೊಟ್ಟಿದ್ದೀನಿ, ಅರೆಸ್ಟ್ ಆದಮೇಲೆನೂ 2 ಸರ್ತಿ ಕೊಟ್ಟಿದ್ದೀನಿ, ರೀಸೆಂಟಾಗೂ ಕೊಟ್ಟಿದ್ದೀನಿ. ಆದರೆ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಓಕೆ, ಇಡೀ ವ್ಯವಸ್ಥೆನೇ ಅವ್ಯವಸ್ಥೆ ಆಗಿದೆ ಅಂದಮೇಲೆ ಏನು ಮಾಡೋದು ಇದು ಅಲ್ವಾ? ಈ ಸಂದೇಶನ ಇನ್ಸ್ಪೆಕ್ಟರ್ ವಿರುದ್ಧ ಹೋಗಿ ಅವ್ರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರಂತೂ ಏನೂ ಯೂಸ್ ಇಲ್ಲ. ಅದನ್ನು ಬಿಟ್ಟು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, CMಗೆ, ಗೃಹ ಸಚಿವರಿಗೆ, DGPಗೆ, ಕಮಿಷನರ್, ಎಲ್ಲ ಹಂತದಲ್ಲೂ ಕಂಪ್ಲೇಂಟ್ ಕೊಟ್ಟ ಮೇಲೂ ಏನೂ ಆಗಿಲ್ಲ ಅಂದಮೇಲೆ ಏನು ಕತೆ ಇದು? ಅಷ್ಟು ಪವರ್ಫುಲ್ ಇದ್ದಾರಾ ನಿಮ್ಮ ಇನ್ಸ್ಪೆಕ್ಟ್ರು ಸಂದೇಶ್? ಅವರೇ ಹೇಳ್ಕೊಳ್ತಿದ್ದಾರಲ್ಲ ಮೇಡಮ್, ನನಗೆ 3 ಸ್ಟಾರ್ ಇದೆ, ನನಗೆ ಏನು ಮಾಡೋಕ್ಕಾಗಲ್ಲ, ನಾನು ಯಾರು ಅಲ್ಲಾಡಿಸೋಕ್ಕಾಗಲ್ಲ ಅಂತ. ಅಲ್ಲ, ಸ್ಟಾರ್ ಕೆಟ್ಟರೆ ಯಾವ ಸ್ಟಾರ್ ಇದ್ರೂ ಯೂಸ್ ಆಗಲ್ಲ. ಕೆಲವೊಂದಷ್ಟು ಕೇಸ್ಗಳು ನಾವು ನೋಡಿದ್ದೀವಿ, ನೀವು ನೋಡಿರ್ತೀರಲ್ವ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವರ ಮೇಲೆ ಬಂದಂಥ ಆರೋಪ, ಇಡೀ ಡಿಪಾರ್ಟ್ಮೆಂಟ್ ಮಾನ ಕಳೀತಿದೆ ಅಂತ ನಾವೇ ಅದನ್ನು ಹೇಳ್ತಿದ್ವಿ. ಇದು ಇನ್ನೊಂದು ಆ್ಯಡ್ ಆಗ್ತಿದೆ ಈಗ. ಸೊ ಭರವಸೆ ಇದೆ, ಏನೋ ಒಂದು ನ್ಯಾಯ ಸಿಗುತ್ತೆ ಅಂತ ನಿಮಗೂ ಕೂಡ. ಹೌದು, ಇಲ್ಲಾದರೂ ಒಂದು ಸಿಗ್ಬೋದು ಅನ್ನೋದಕ್ಕೋಸ್ಕರ ನಾನು ಮೀಡಿಯಾಕ್ಕೆ ಬಂದೆ. ಈಗ ಭೇಟಿ ಮಾಡೋಕ್ಕೆ ಏನಾದರೂ ಟ್ರೈ ಮಾಡಿದ್ರೆ? ಕಮಿಷನರ್ ಹತ್ರ ಬಂದು ಮಾತಾಡಿ ಕಂಪ್ಲೇಂಟ್ ಕೊಟ್ಟಿದ್ದ ಅಥವಾ ನೀವು ದೂರನ್ನ ಪೋಸ್ಟ್ ಮಾಡಿದ್ದ? ಹೆಂಗಿದು? ಫಸ್ಟ್ ಕಂಪ್ಲೇಂಟ್ ನಾನು ಕಮಿಷನರ್ ಹತ್ರ ಖುದ್ದಾಗಿ ಹೋಗಿ ಮಾತಾಡಿ ಬಂದೆ. ಅದರ ನಂತರ ನನಗೆ ನೋಟಿಸ್ ಬಂತು, ಅವರನ್ನು ಎನ್ಕ್ವೈರಿ ಮಾಡಿ ವಿಲೇವಾರಿ ಮಾಡಲಾಗಿದೆ ಅಂತ. ನಮ್ಮನ್ನು ಎನ್ಕ್ವೈರಿ ಕರೆದಿಲ್ಲ. ಆಮೇಲೆ ನಾನು ಟಪ್ಪಲಿಗೆ ಹಾಕಿದೆ, ಎರಡು ಸರ್ತಿ ನಾನು ಟಪ್ಪಲಿಗೆ ಹೋಗಿ ಹಾಕಿದೆ, ಖುದ್ದಾಗಿ ಹೋಗಿಲ್ಲ. 3ನೇ ಸರ್ತಿನೂ ನಾನು ಅವರಿಗೆ ಟಪ್ಪಲಿಗೆ ಹಾಕಿ ಬಂದೆ, ಕಮಿಷನರ್ಗೆ. ಹೌದು.
ಅಂದರೆ ನೀವು ಟೋಟಲ್ 4 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಹೌದು, 3ರಿಂದ 4 ಸಲ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಓಕೆ. ಖುದ್ದಾಗಿ ಹೋಗಿ ಅವ್ರ ಮುಂದೆ ಕೂತು ಇನ್ಸ್ಪೆಕ್ಟರಿಂದ ನನಗೆ ಈ ಥರ ಹಿಂಸೆ ಆಗ್ತಿದೆ, ಇಷ್ಟು ಟಾರ್ಚರ್ ಮಾಡ್ತಿದ್ದಾರೆ, ಇಡೀ ನಮ್ಮ ಜೀವನ ಬರ್ಬಾದಾಗಿದೆ ಅಂತ ನೀವು ಹೇಳಿದ ಮೇಲೂ ಅದಕ್ಕೇನು ರೆಸ್ಪಾನ್ಸ್ ಇಲ್ಲ. ಆ ಇನ್ಸ್ಪೆಕ್ಟರ್ ಮೇಲೆ ಏನು ಆಕ್ಷನ್ ಇರಲಿ? ಫಸ್ಟ್ ನಾನು ಕಂಪ್ಲೇಂಟ್ ಕೊಟ್ಟಾಗ ಹೇಳಿದೆ ಈ ಥರ ಪ್ರೂಫ್ ಇದೆ ಸರ್, ಈ ಥರ ಪ್ರೂಫ್ ಇದೆ. ಇಲ್ಲ, ಎನ್ಕ್ವೈರಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಪ್ರೂಫ್ ಇದೆ ನಮ್ಮಲ್ಲಿ, ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ನಿಮಗೆ ACP ಕರೀತಾರೆ, ACP ಥ್ರೂ ನೀವು ನೋಡ್ಕೊಳ್ಬೋದು ಅಂತ ಹೇಳಿದರು. ಇದ್ರವರೆಗೆ ACPನೂ ಇಲ್ಲ, ಕಮಿಷನರು ಇಲ್ಲ. ಫಸ್ಟ್ ಕಂಪ್ಲೇಂಟ್ ಕೊಟ್ಟು ಎಷ್ಟು ತಿಂಗಳಾಗಿದೆ? ಫಸ್ಟ್ ಕಂಪ್ಲೇಂಟ್ ಕಮಿಷನರ್ಗೆ ಫಸ್ಟ್ ಕಂಪ್ಲೇಂಟ್ ಜುಲೈಯಲ್ಲಿ ಕೊಟ್ಟಿರೋದು. ಜುಲೈನಲ್ಲಿ ಕೊಟ್ಟಿರೋದು. ಓಕೆ. ಈಗ ಲಾಸ್ಟ್ ಕಂಪ್ಲೇಂಟ್ ಯಾವಾಗ ಕೊಟ್ಟಿತ್ತು? 4ನೇದು? ಹೌದು, ಲಾಸ್ಟ್ ಕಂಪ್ಲೇಂಟ್ ಐ ಥಿಂಕ್ January or February ಸಮಥಿಂಗ್ ಹಾಗೆ ಕೊಟ್ಟಿರೋದು. ಓಕೆ. ಬಟ್ ಸ್ಟಿಲ್ ಏನೂ ರೆಸ್ಪಾನ್ಸ್ ಇಲ್ಲ. ಸೊ ನಿಮ್ಗೆ ಈಗ ಭರವಸೆ ಇದೆ, ನಾನು ಮೀಡಿಯಾ ಮುಂದೆ ಬಂದಿದ್ದೀನಿ, ನಾನು ಅವ್ರು ಏನೇನು ನನಗೆ ಟಾರ್ಚರ್ ಕೊಟ್ಟಿದ್ದಾರೋ ನಾನು ಅದನ್ನು ಮಾಧ್ಯಮದ ಮುಂದೆ ಬಂದು ಹೇಳ್ಕೊತಾ ಇದ್ದೀನಿ, ನಂಗೆ ಇಲ್ಲೊಂದು ನ್ಯಾಯ ಸಿಗುತ್ತೆ ಅನ್ನೋದೊಂದು ಭರವಸೆ ಇದೆ ನಿಮ್ಗೀಗ? ಹೌದು, ಒಂದು ಸೈಡಲ್ಲಿ ಒಂದು ಸ್ವಲ್ಪ ಏನೋ ಒಂದು ಭರವಸೆ ಇದೆ ನನಗೆ. ಏನಾಗಬೇಕು ಈ ಕೇಸಲ್ಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಏನಾಗಬೇಕೀಗ? ಒಂದು ಅವರು ಸಸ್ಪೆಂಡ್ ಆಗಬೇಕು ಮೇಡಮ್. ನಾವು ಆ ಮೂಡುಬಿದ್ರೆ ವಾತಾವರಣದಲ್ಲಿ ಇರಬೇಕಾದ್ರೆ ಅವರು ಅಲ್ಲಿಂದ ಸಸ್ಪೆಂಡ್ ಆಗಬೇಕು. ತುಂಬಾ ಹಿಂಸೆ ಆಗ್ತಾ ಇದೆ, ತುಂಬಾ ಹಿಂಸೆ ಆಗ್ತಾ ಇದೆ. ಹೌದು ಹೌದು, ಕರೆಕ್ಟ್. ಈಗ ಒಟ್ಟಾಗಿ ಹೋರಾಟಕ್ಕೆ ಇಳಿಬೇಕು ಅಂತ ಅಂದರೆ ಬಾಕಿ ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ, ಅವರಿಂದ ಟಾರ್ಚರ್ಗೊಳಗಾದವರು, ಅವರೆಲ್ಲರೂ ನಿಮಗೆ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ? ಹೌದು, ಖಂಡಿತ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಹೌದಾ? ನೀವು ಮಾತಾಡಿದ್ದೀರಿ ಅವರ ಹತ್ರ? ಖಂಡಿತವಾಗಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡುವ ಅಂತ? ಹೌದು ಹೌದು. ಓಕೆ. ಸೊ ಹೋರಾಟ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಿ. ಕಂಪ್ಲೇಂಟ್ ಕೊಟ್ಟಿದ್ದಾಯಿತು, ಅವ್ರ ಮೇಲೆ ಆ್ಯಕ್ಷನ್ ಆಗಲಿ ಅಂತ ಪ್ರೆಷರ್ ಹಾಕಿದ್ದಾಯಿತು, ಏನೂ ಯೂಸ್ ಆಗಿಲ್ಲ. ಹೌದು ಅಲ್ವಾ? ಏನೂ ಯೂಸ್ ಆಗಿಲ್ಲ, ಅದಕ್ಕೋಸ್ಕರ ಲಾಸ್ಟಿಗೆ ನಾನು ಮೀಡಿಯಾಕ್ಕೆ ಬಂದೆ. ಈಗ ಬಾಕಿಯವರು ಬಂದು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋರಿದ್ದಾರಾ? ಕೊಡೋರಿದ್ದಾರೆ, ಒಬ್ಬರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಓಕೆ. ಇದನ್ನು ಇಲ್ಲಿಗೆ ಬಿಡೋ ಹಾಗಿಲ್ಲ, ಇಲ್ಲಿಗೆ ಬಿಡಲ್ಲ ನಾವು, ಇದನ್ನು ನಾವು ಮುಂದುವರಿಸ್ತೀವಿ, ಈ ಹೋರಾಟ ನಾವು ನ್ಯಾಯ ಸಿಗೋ ತನಕ ಮುಂದುವರಿಸ್ತೀವಿ ಅಂತ ನೀವು ಡಿಸೈಡ್ ಮಾಡಿದ್ದೀರಿ. ಹೌದು. ಸುಮಾರು ಎಷ್ಟು ಜನ ಇದ್ದಾರೆ ಈಗ ನಿಮ್ಮ ಜೊತೆ? ಇವಾಗ ನಾನು ಒಬ್ಬಳೇ ಇದ್ದೀನಿ, ಇನ್ನೊಬ್ರು ಆನ್ ದ ವೇ ಇದ್ದಾರೆ, ಬರ್ತಾ ಇದ್ದಾರೆ. ಅಲ್ಲ, ಆಲ್ಮೋಸ್ಟ್ ಎಷ್ಟು ಜನ ಇದ್ದಾರೆ ನಿಮ್ಮ ಸಪೋರ್ಟಿಗೆ, ಅಥವಾ ಅವರು ಸಂತ್ರಸ್ತರೇ ಇದ್ದಾರೆ ನ್ಯಾಯ ಬೇಕು? ನನ್ನ ಜೊತೆಯಲ್ಲಿ ಓಕೆ, ಆಲ್ಮೋಸ್ಟ್ 4 to 5 ಮೆಂಬರ್ಸ್ ಇದ್ದಾರೆ. ಓಕೆ. ಸೊ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಲ್ರೆಡಿ? ಅದೇ ಹೇಳ್ದಲ್ಲ, ಬೇರೆ ಸಂತ್ರಸ್ತರ ಮಹಿಳೆಯರು ಬರೋಕ್ಕೆ ಕೇಳ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಮೀಡಿಯಾ ಮುಂದೆ ಬರೋಕ್ಕೆ ಭಯ, ಅವ್ರ ಫ್ಯಾಮಿಲಿ ಏನಾಗುತ್ತೋ ಏನೋ ಅನ್ನೋ ಭಯ ಅದೆಲ್ರಿಗೂ ಇರುತ್ತಲ್ಲ ಮೇಡಮ್, ಹೌದು ಹೌದು, ನ್ಯಾಚುರಲ್ ಆಗಿ. ಸೊ ಯಾರು ಬರೋಕ್ಕಷ್ಟು ಧೈರ್ಯ ತಗೊಳ್ಳಲ್ಲ. ಈಗ ಖುದ್ದಾಗಿ ಬಂದು ಮತ್ತೊಂದು ಸಲ ಎಲ್ಲ ಹೆಣ್ಮಕ್ಳು ಒಟ್ಟಾಗಿ ಬಂದು ಕೂತು ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡಬೇಕು, ಅವ್ರಿಗೆ ಏನೇನು ಟಾರ್ಚರ್ ಕೊಟ್ಟಿದ್ದಾರೆ ಮಾತಾಡಬೇಕು ಅಂತ ಏನಾದ್ರು ಡಿಸೈಡ್ ಮಾಡಿದ್ದೀರಾ ನೀವು ಕಮಿಷನರ್ ಹತ್ರ, ಅಥವಾ ಅದಕ್ಕೂ ಮೇಲೆ? ಅದು ಅದೇ ಇವಾಗ ಅವರಾದರೆ ಮಾತಾಡಬೇಕಷ್ಟೇ ನಾನು ಅದ್ರ ಬಗ್ಗೆ. ಇನ್ನು ನೆಕ್ಸ್ಟ್ ಇದು ಅದೇ ಆಗಿರುತ್ತೆ, ನೆಕ್ಸ್ಟ್ ಸ್ಟೆಪ್ ಅದೇ ಆಗಿರುತ್ತೆ ನಮ್ಮದು. ಈ ಇನ್ಸ್ಪೆಕ್ಟರ್ ಮೇಲೆ ಬೇರೆ ಎಂತಾದರೂ ಆರೋಪ ಇದೆಯಾ? ಹೆಣ್ಮಕ್ಳ ವಿಷಯದಲ್ಲಿ ಈ ಥರದ ಆರೋಪ ಅಂತೂ ನಾವು ನೋಡಿದ್ವಿ. ಬೇರೆ ಇನ್ಸ್ಪೆಕ್ಟರ್ ವರ್ತನೆ ಬಗ್ಗೆ ಮೂಡುಬಿದ್ರೆ ವಲಯದಲ್ಲಿ? ಅದೇ ವರ್ತನೆ ಅಂದರೆ ಸ್ಟೇಷನಿಗೆ ಬಂದ ಮಹಿಳೆಯರ ಮೇಲೆ ಇದೆ ಅಲ್ವಾ ಆಗೋದು. ಬೇರೆ ವರ್ತನೆ, ಒಂದಾ ನೀನು ಐಬಿಗೆ ಬರಬೇಕು, ಒಂದಾ ನನ್ನ ಜೊತೆ ಸಹಕರಿಸಬೇಕು, ಇಲ್ಲ ನನಗೆ ಹಣ ಕೊಡಬೇಕು. ಅಲ್ಲ, ಇದೇನಾ ಅಥವಾ ಬೇರೆ ಥರನೂ ಇದ್ದಾರಾ ಇನ್ಸ್ಪೆಕ್ಟರ್ ಮೇಲೆ ಬೇರೆ ಆರೋಪಗಳು? ಈಗ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ, ಬಂದವ್ರ ಜೊತೆ ಸರಿಯಾಗಿ ಮಾತಾಡೋದಿಲ್ಲ, ಅಥವಾ ಸಾರ್ವಜನಿಕವಾಗಿ ಇವರ ವರ್ತನೆ ಬಗ್ಗೆ ಈ ಥರದ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ? ಅದ್ರ ಬಗ್ಗೆ ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ. ಆದರೆ ಇದು ತುಂಬಾ ಇದೆ. ಯಾರೂ ಸ್ಟೇಷನ್ ಯಾವುದೇ ಹೆಣ್ಣು ಮಗು ಹೋದರೂ ಅವ್ರದ್ದು ಇದೇ ಕತೆ. ಆದಮೇಲೆ ನಾನು ಅರೆಸ್ಟ್ ಮಾಡಿದ ದಿನ ಕೂಡ ನಾನು CCTV ಫುಟೇಜ್ ಕೇಳಿದೆ, ಅದೂ ಕೊಡ್ತಾ ಇಲ್ಲ ಅವರು. RT ಆ್ಯಕ್ಟಲ್ಲಿ 2-3 ಸರ್ತಿ ಹಾಕ್ತೆ CCTV ಫುಟೇಜ್ ಬೇಕು ಅಂತ, ಅವ್ರು ಕೊಡೋಕ್ಕೆ ರೆಡಿ ಇಲ್ಲ. ಅದು ಯಾವುದ್ರದ್ದು CCTV ಸಿಕ್ಕಿಲ್ಲ. ಈ CCTV ಫುಟೇಜ್ ಯಾರು ರಿಲೀಸ್ ಮಾಡಿದ್ದು? ಇದು ಕಾಂಪೌಂಡ್ ಹಾರಿರೋದು ಅದು ಇನ್ನೂ ಅದು CCTV ಫುಟೇಜ್ ಅದೇ
ಆ ವಿಡಿಯೋದಲ್ಲಿ ಹೆಣ್ಮಗು ಇದೆಯಲ್ಲ ಅವಳೇ ಕೂತಿರೋದು. ಓಕೆ, ಅಂದರೆ ಗೇಟ್ ಅವ್ರ ಮನೇಲಿ ಯಾರಿಲ್ಲ, ಇವ್ರು ಗೇಟ್ ಜಂಪ್ ಮಾಡಿ ಅವ್ರ ಮನೆಗೆ ಹೋಗಿರೋದು. ಅವ್ರ ಮನೆಯಲ್ಲಿ ಅವಳು ಒಬ್ಬಳೇ ಇರೋದು ಅವನ ಮಗನ ಜೊತೆ. ಅವಳ ಗಂಡ ದುಬೈಯಲ್ಲಿರೋದು. ಗೇಟ್ ಜಂಪ್ ಮಾಡಿ ಇನ್ಸ್ಪೆಕ್ಟರ್ ಅವ್ರ ಮನೆ ಒಳಗಡೆ ಅವ್ನು ಟಾರ್ಗೆಟ್ ಮಾಡೋದು. ಅಂದರೆ ಇವ್ರ ಟಾರ್ಗೆಟೇ ಹಾಗೆ, ಯಾರು ಒಬ್ಬರೇ ಇರ್ತಾರೆ ಅಥವಾ ಈ ಥರ ಗಂಡಂದ್ರ ಮೇಲೆ ಕಂಪ್ಲೇಂಟ್ ಹಾಕೋದು, ಅದ್ರ ಜೊತೆಗೆ ಹೆಂಡತಿಯರ ಮೇಲೆ ಈ ಥರ ದೌರ್ಜನ್ಯ ಮಾಡೋದು ಇದೆ. ಅವರು ಯಾರ ಗಂಡಂದಿರು ಹೆಂಡತಿ ಜೊತೆ ಇಲ್ಲ, ಹೊರಗಡೆ ಇದ್ದಾರೆ, ಹೊರದೇಶದಲ್ಲಿದ್ದಾರೆ, ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರುವ ಮನೆ, ಆ ಥರನೇ ಟಾರ್ಗೆಟ್ ಮಾಡ್ತಾ ಹೋಗೋದು ಅವರು. ಓಕೆ, ಸೊ ಇಷ್ಟು ಒಂದು 6 ತಿಂಗಳ ಮೇಲಾಯಿತು ಈಗ ಹೋರಾಟ ಸ್ಟಾರ್ಟ್ ಮಾಡಿ, ಇಲ್ಲಿ ತನಕ ಅದ್ರದ್ದು ಏನೂ ರಿಸಲ್ಟ್ ಇಲ್ಲ. ಇನ್ನು ಮುಂದೆ ಎಲ್ಲ ಒಗ್ಗಟ್ಟಾಗಿ ನಿಂತು ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಿ. ನೋಡೋಣ, ಈಗ ಮೀಡಿಯಾದಲ್ಲಿ ಬಂದ ಮೇಲೆ ಇಷ್ಟು ದಿನ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ಕಮಿಷನರ್ ಮುಂದೆ ಕೂತು ಮಾತಾಡಿದ್ದೀನಿ ಅಂತ ನೀವು ಹೇಳ್ತಿದ್ದೀರಿ. ಇಷ್ಟು ಆದ ಮೇಲೂ ಏನೂ ಆಗಿಲ್ಲ ಅದ್ರದ್ದು ರಿಸಲ್ಟ್. ಈಗ ಮೀಡಿಯಾ ಮುಂದೆ ಬಂದ ಮೇಲೆ ಈ ಇಶ್ಯೂ ಅಂತೂ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಆಮೇಲೆ ಡಿಪಾರ್ಟ್ಮೆಂಟ್ಗೂ ಇದೊಂದು ರೀತಿ ತಲೆ ತಗ್ಸೋ ವಿಷಯ. ಪದೇ ಪದೇ ಡಿಪಾರ್ಟ್ಮೆಂಟ್ನಲ್ಲಿರುವಂಥ ಕೆಲವು ಈ ಥರದ ವ್ಯಕ್ತಿಗಳಿಂದ ಇಡೀ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇನ್ನು ಮೇಲಾದರೂ ಇವ್ರ ಮೇಲೆ ಆ್ಯಕ್ಷನ್ ಆಗತ್ತಾ? ಮಾಡಲಿ, ಎನ್ಕ್ವೈರಿ ಮಾಡಲಿ. ಯಾವ್ಯಾವ ಮಹಿಳೆಯರು ದೂರು ಕೊಟ್ಟಿದ್ದಾರೆ, ಏನಕ್ಕೆ ದೂರು ಕೊಟ್ಟಿದ್ದಾರೆ, ಏನಾಯಿತು, ಇನ್ಸ್ಪೆಕ್ಟರಿಂದ ಏನು ಟಾರ್ಚರ್ ಅನುಭವಿಸಿದ್ದಾರೆ, ತೆಗಿಲಿ, ಎಲ್ಲ ಡೀಟೇಲ್ಸ್ ತೆಗಿಲಿ. ಇನ್ಸ್ಪೆಕ್ಟರ್ ಸಂದೇಶ್ ಅವ್ರನ್ನ ಎನ್ಕ್ವೈರಿ ಮಾಡಲಿ. ಈ ನೊಂದ ಹೆಣ್ಮಕ್ಳಿದಾರಲ್ಲ ಅವ್ರಿಗೆ ನ್ಯಾಯ ಸಿಗಲಿ. ಯಾಕಂದರೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಮಿಷನರ್ ಹತ್ರ 4 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅಂತಿದ್ದಾರೆ. ಇಷ್ಟಾದರೂ ಕೂಡ ಈತ 3 ವರ್ಷದಿಂದ ಇದೇ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಆಗಿರೋದು. ಇವತ್ತಿಗೂ ಈ ಕ್ಷಣಕ್ಕೂ ಆತ ಹೇಳ್ತಾ ಇರೋದು, ನನ್ನನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಇಲ್ಲಿಂದ, ಯಾಕಂದರೆ ನಾನು ಅಷ್ಟು ಪವರ್ಫುಲ್ ಇದ್ದೀನಿ, ಯಾರು ಏನು ಮಾಡೋಕ್ಕೂ ಆಗಲ್ಲ ನನ್ನನ್ನು ಅಂತ. ಇಷ್ಟು ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಒಬ್ಬ ಸರ್ಕಾರಿ ನೌಕರ? ಇಷ್ಟು ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ? ನನ್ನ ಮೇಲ್ಗಡೆ ಇರೋರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಆ ದರ್ಪದಲ್ಲೇ ಈತ ಮತ್ತೆ ಇದೇ ಥರದ ಕೆಲಸ ಮಾಡ್ತಿರೋದು. ಅಲ್ಲಿರೋ ಇಷ್ಟೂ ಹೆಣ್ಣುಮಕ್ಕಳು ಒದ್ದಾಡ್ತಿದ್ದಾರೆ. ಯಾರು ಹಾಗಾದರೆ ಇದಕ್ಕೆ ಹೊಣೆ? ಯಾರು ಜವಾಬ್ದಾರಿ? ಈ ಇನ್ಸ್ಪೆಕ್ಟರು ಕಳೆದ 3 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮಾತೆತ್ತಿದ್ರೆ ಹೇಳ್ತಾರಂತೆ, ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟು ಈ ಪೋಸ್ಟಲ್ಲಿ ಬಂದು ಕೂತಿದ್ದೀನಿ ನಾನು, ಕೊಡಿ ನನಗೆ 25 ಲಕ್ಷ, ನಿಮ್ಮ ಗಂಡನ ಮೇಲಿರೋ ಕೇಸ್ನ ನಾನೇ ತೆಗೆದು ಹಾಕ್ತೀನಿ ಅಂತ, ಬಿಟ್ಟು ಕಳಿಸ್ತೀನಿ ನಿಮ್ಮ ಗಂಡನ್ನ ಅಂತ. ಹಿಂಗೆ ಲೂಟಿಗೆ ಇಳಿದು ಬಿಟ್ರೆ 50 ಅಲ್ಲ 1 ಕೋಟಿ ಕೊಡಿ ಅಂದ್ರೂ ಕೊಡ್ತಾರೆ ಆಮೇಲೆ ಇನ್ಸ್ಪೆಕ್ಟರ್ ಆಗೋದಕ್ಕೆ ಬರೋರು. ಯಾಕಂದರೆ ಅದನ್ನು ನಾನು 1 ವರ್ಷದಲ್ಲೇ ನಾನು ಅದನ್ನು ರಿಕವರ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಬೇಕಾ ಇದು? ನಾವು ಹೇಳ್ತೀವಿ ಲಂಚ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತ. ಈ ವ್ಯಕ್ತಿನೇ ಹೇಳ್ತಾ ಇದ್ದಾರೆ, ಈಗ 50 ಲಕ್ಷ ಕೊಟ್ಟು ಈ ಪೋಸ್ಟಲ್ಲಿ ಬಂದು ಕೂತಿದ್ದೀನಿ, ನಾನು ಅದನ್ನು ದುಡಿಬೇಕೀಗ. 50 ಲಕ್ಷ ಅಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಗಳಿಸ್ಕೋಬೇಕು ನಾನು, ಅದನ್ನು ಮೀರಿ 3 ಪಟ್ಟು ಗಳಿಸೋದಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ ಅಂತ. ಇದು ಆಗೋದು. ಮೇಲಾಗ ಆ ವ್ಯಕ್ತಿಗೆ ಎಂಥ ಕಾನ್ಫಿಡೆನ್ಸು ಅಂದರೆ, ಯಾರು ಎಲ್ಲಾದರೂ ದೂರು ಕೊಡಿ, ಏನು ಕಂಪ್ಲೇಂಟ್ ಆದರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆ ವ್ಯಕ್ತಿ ಹೇಳ್ತಾ ಇರೋದು ಐ ಡೋಂಟ್ ಕೇರ್. ಹೆಣ್ಣುಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಕಳೆದ ಜುಲೈಯಿಂದ ನಡೀತಾ ಇರೋದು ಈ ಇನ್ಸಿಡೆಂಟ್. ಟಾರ್ಚರ್ ಅನುಭವಿಸ್ತಿದ್ದಾರೆ. ಯಾರ್ದೋ ಮನೆ ಕಾಂಪೌಂಡನ್ನು ಆತ ಪೊಲೀಸ್ ಈತ ಕಳ್ಳನ ಥರ ಹಾರ್ತಿದ್ದಾನೆ. ಯಾರ್ದೋ ಮನೆ ಕಾಂಪೌಂಡನ್ನು ಒಬ್ಬ ಪೊಲೀಸ್ ಆದವರು ಕಳ್ಳನ ಥರ ಕಾಂಪೌಂಡ್ ಹಾರ್ತಿದ್ದಾರೆ. ಒಂಟಿ ಮಹಿಳೆ ಇರೋದು ಆ ಮನೆಯಲ್ಲಿ, ಅವ್ರ ಯಜಮಾನರು ಬೇರೆ ದೇಶದಲ್ಲಿರೋದಂತೆ. ಈ ವ್ಯಕ್ತಿ ಆ ಮಹಿಳೆ ಮನೆ ಕಾಂಪೌಂಡ್ ಹಾರಿ ಅವ್ರ ಮನೆ ಅಡುಗೆ ಮನೆಯಲ್ಲಿ ಈತ ಡಾನ್ಸ್ ಮಾಡ್ತಿರೋದು. ಏನಿದು? ಎಲ್ಲಿದ್ದೀವಿ ನಾವು? ಇಲ್ಲೇ ಪಕ್ಕದ ಮೂಡುಬಿದ್ರೆಯಲ್ಲಿ ಆಗ್ತಾ ಇರೋದಿದು. ಇದನ್ನು ನೋಡಿಕೊಂಡು ಡಿಪಾರ್ಟ್ಮೆಂಟ್ ಹೆಂಗೆ ಸೈಲೆಂಟ್ ಆಗಿದೆ? ನಾವು ಆರೋಪ ಮಾಡ್ತಾ ಇಲ್ಲ, ನಾವು ಬ್ಲೇಮ್ ಮಾಡ್ತಿಲ್ಲ. ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ, ಗಮನಕ್ಕೆ ಬಂದಿಲ್ಲ ಅಂತ ಅಂದರೆ ಆಯಿತು. ಪದೇ ದೂರು ಕೊಟ್ಟ ಮೇಲೂ ಕೂಡ ಯಾಕೆ ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತಿಲ್ಲ? ಮೀಡಿಯಾ ತನಕ ಇದು ಬಂದು ನಿಂತಿದೆ. ಆ ಮಹಿಳೆ ಹೇಳ್ತಿದ್ದಾರೆ, ಲಾಸ್ಟ್ ಆಪ್ಷನ್ ನಮಗಿದು. ಕಮಿಷನರ್ ಮುಂದೆ ಕೂತು ಕಣ್ಣೀರು ಹಾಕ್ಕೊಂಡು ನನಗಾಗಿರೋ ಕಷ್ಟನೆಲ್ಲ ಹೇಳ್ಕೊಂಡಿದ್ದೀನಿ, ಅದಾದಮೇಲೆ ಮತ್ತೆ 3 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯೂಸ್ ಆಗಿಲ್ಲ. ಇದು ಲಾಸ್ಟ್ ಆಪ್ಷನ್. ಒಂದು ಸಣ್ಣ ಭರವಸೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ನಾವು. ಒಂದು 4-5 ಜನ ನನ್ನ ಜೊತೆ ಇದ್ದಾರೆ, ಇನ್ನೂ ಇದ್ದಾರೆ ತುಂಬ ಜನ. ಆದರೆ ಮುಂದೆ ಬರೋದಕ್ಕೆ ಒಪ್ತಾ ಇಲ್ಲ. ಫ್ಯಾಮಿಲಿ ಏನಂತಾರೋ, ಸಂಬಂಧಿಕರಿಗೆ ಏನು ಹೇಳ್ತಾರೋ ಅನ್ನೋ ಭಯಕ್ಕೆ ಸೈಡ್ನಲ್ಲಿದ್ದಾರಷ್ಟೇ. ಹೀಗಿದೆ ಈಗ ಪರಿಸ್ಥಿತಿ. ಇಷ್ಟಾದ್ಮೇಲಾದರೂ ಏನಾದರೂ ಮಾಡ್ತಾರಾ? ಭರವಸೆ ಇದೆಯಾ ಅಮ್ಮ ನಿಮಗೆ? ಇಷ್ಟೆಲ್ಲ ಆದಮೇಲೆ ಏನಾದರೂ ಒಂದು ಆಗುತ್ತೆ ಅಂತ? ಏನೋ ಒಂದು ಸಣ್ಣ ಭರವಸೆ ಮೇಡಮ್ ಮೀಡಿಯಾದ ಮೇಲೆ.
ಈಗ ನಮಗೆ ನ್ಯಾಯ ಬೇಕಾಗಿದೆ. ಈಗ ಎಲ್ಲಿ ಹೋದರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ತುಂಬ ಸಫರ್ ಆಗ್ತಾ ಇದ್ದೀನಿ. ಹಸ್ಬೆಂಡ್ ಕೂಡ ಊರಲ್ಲಿಲ್ಲ. ಊರಿಗೆ ಬಂದರೆ ಅವ್ನು ಮತ್ತೆ ಕಂಪ್ಲೇಂಟ್ ಕೊಡ್ತಾನೆ ಅಂತೇಳಿ ಸುದ್ದಿ ಬಂತು ನನಗೆ. ಅವ್ನು ಮತ್ತೆ ಕಂಪ್ಲೇಂಟ್ ಕೊಡಿಸ್ತಾನೆ ಅಂತೇಳಿ ಸುದ್ದಿ ಬಂತು. ಏನು ಗೊತ್ತಾ, ಇವಾಗ ಈ ಥರ ನೀವು ಹೋರಾಟಕ್ಕೆ ಇಳಿದ್ರೆ ಮನೆಯವರು ಕುಟುಂಬದವರು ಸಪೋರ್ಟ್ ಮಾಡಲ್ಲ. ಒಂದೊಂದ್ಸಲ ಆಗುತ್ತೆ ಅದು ಹಾಗೆ. ಈಗ ನಿಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಿದ್ದಾರೆ, ಉಳಿದ ಹೆಣ್ಮಕ್ಳಿಗೂ ಅವ್ರವ್ರ ಮನೆಯವ್ರ ಸಪೋರ್ಟ್ ಇದೆಯಾ? ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಇಲ್ಲಾಂದರೆ ಎಷ್ಟೋ ಮಹಿಳೆಯರು ಬರ್ತಾಯಿದ್ರು ಹೊರಗಡೆ. ಟಿ ವಿ ಮುಂದೆ ಹೋಗಲಿಕ್ಕೆ ಮನಸ್ಸಿಲ್ಲ. ಟಿ ವಿ ಮುಂದೆ ಹೋದರೆ ಮರ್ಯಾದೆ ಹೋಗುತ್ತೆ. ಸೊ ಹಂಗಾಗಿ ತುಂಬ ಜನ ಸೈಡಲ್ಲಿ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ನಿಮ್ಮ ಜೊತೆಗೊಂದು 4 ರಿಂದ 5 ಜನ ಇದ್ದಾರೆ ಅಂತ ನೀವು ಹೇಳಿದ್ರಿ ಈಗ ಈ ಹೋರಾಟದಲ್ಲಿ. ಬಟ್ ಮುಂದೆ ಬರೋದಕ್ಕೆ ಒಪ್ಪದೇ ಇರೋ ಎಷ್ಟು ಜನ ಹೆಣ್ಮಕ್ಳು ಇರ್ಬೋದು ಇದರಿಂದ ಟಾರ್ಚರ್ ಒಳಗಾದವರು? ತುಂಬ ಜನ ಇದ್ದಾರೆ ಮೇಡಮ್, ತುಂಬ ಜನ ಇದ್ದಾರೆ. ಹೌದಾ? ಒಂದು 100ಕ್ಕಿಂತ ಜಾಸ್ತಿ ಹೆಣ್ಮಕ್ಳು. ಎಷ್ಟು ಜನ ಇದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ? 100ಕ್ಕಿಂತ ಜಾಸ್ತಿ ಹೆಣ್ಮಕ್ಳು 100ಕ್ಕಿಂತ ಜಾಸ್ತಿ ಇದ್ದಾರಾ? ಆದರೆ ಅದರಲ್ಲೂ ಕೆಲವರು ಹೌದು, ಆದರೂ ಅದರಲ್ಲಿ ಕೆಲವರು ಬರೋಕ್ಕೆ ಕೇಳ್ತಾ ಇಲ್ಲ. ಸ್ಟೂಡೆಂಟ್ಸ್ ಇದ್ದಾರೆ, ಅದರಲ್ಲಿ ಕಾಲೇಜ್ ಸ್ಟೂಡೆಂಟ್ಸು ಇದ್ದಾರೆ. ಅಂದರೆ ಅವ್ರು ಸ್ಟೂಡೆಂಟ್ಸ್ಗಳನ್ನ ಹೆಂಗೆ ಇದು ಮಾಡೋದು, ಟ್ರ್ಯಾಪ್ ಮಾಡೋದು? ಸುಮ್ಮನೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರೆಯೋದು. ಸರಿ ಮ್ಯಾಮ್, ಓಕೆ, ನಾ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.